అవార్డు తీసుకోండి ముందే ಬೋರ್ಡ್ ಕೊಟ್ಬಿಡಲ್ಲ ಇವತ್ತು ಈ ಕಾರ್ಯ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ ಬಂದಿದೆ ಹಾಗೂ ಅತಿ ಮುಖ್ಯವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಾವು ಸ್ವಾಗತವನ್ನು ಬಯಸುತ್ತಾ, ಆತ್ಮೀಯರೇ, ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥ ಒಂದು ವಿಚಾರ ಏನಂತಂದ್ರೆ, ಮಿತ್ರರೇ, 30-35 ವರ್ಷಗಳ ಕಾಲ ಹೋರಾಟ ಏನೋ ಈ ಮಾದಿಗೆ ಸಂಬಂಧಿಸಿದ 29 ಜಾತಿಗಳಿಗೆ ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ. ಆತ್ಮೀಯರೇ, ನಾವು ಯಾವ ಸರ್ಕಾರದ ವಿರುದ್ಧನೂ ಅಲ್ಲ, ಯಾವ ರಾಜಕಾರಣಿ ವಿರುದ್ಧವೂ ಅಲ್ಲ, ಯಾವ ಅಧಿಕಾರಿ ವಿರುದ್ಧನೂ ಅಲ್ಲ. ಆದರೆ ನಮ್ಮ ಪಾಲು, ನಮ್ಮ ಹಕ್ಕನ್ನ ನಾವು ಪಡಿಬೇಕು ಅನ್ನೋಂಥ ವಿಚಾರನೇ ಈ ಒಂದು ಕಾರ್ಯಕ್ರಮ. ಆದರೆ ಆತ್ಮೀಯರೇ, ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿ 1 ವರ್ಷ ಕಾಲ ಆಗುತ್ತೆ ಇವತ್ತಿಗೆ. ಆದರೆ ಕೆಲವು ರಾಜ್ಯಗಳಲ್ಲಿ ಈ ಸಮುದಾಯಗಳನ್ನು ಗುರುತಿಸಿ ಒಳ ಮೀಸಲಾತಿಯನ್ನು ಕಲ್ಪಿಸುವಂತ ಕೆಲಸ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಆದರೆ 30 ವರ್ಷಗಳಿಂದ ರಾಜಕಾರಣ ನಡೆಸ್ಕೊಂಡು ಬಂದಂತ ಕರ್ನಾಟಕ ರಾಜ್ಯದಲ್ಲಿ ಆದರೆ ಈ ನೊಂದು ಬೆಂದು ಕರಿಕಲಾಗಿ ಬೂದಿ ಆಗಿರ್ತಕ್ಕಂಥ ಈ ಸಮುದಾಯನ ಯಾವುದೇ ಸರ್ಕಾರ 30 ವರ್ಷಗಳ ಕಾಲ ಇವ್ರಿಗೆ ನ್ಯಾಯ ಮಾಡಬೇಕು ಅನ್ನೋಂಥ ವಿಶ್ವಾಸ, ಒಂದು ಸೌಜನ್ಯಕ್ಕಾದ್ರೂ ಯಾವುದೇ ರಾಜಕಾರಣಿಗೆ ಬರಲಿಲ್ಲ. ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಹಿಂದೆ 2-3 ಬಾರಿ ಹೇಳ್ತು, ಏನಂತ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಎಜ ಸದಾಶಿವ ಆಯೋಗ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. 5 ವರ್ಷ ಕಳ್ಕೊಂಡು ಹೋಗ್ಬಿಟ್ರು. ತದನಂತರ ಬಂದ ಸರ್ಕಾರಗಳು ನಿಮಗೆ ನಾವು ಎಜೆ ಸದಾಶಿವ ಅವರ ವಿರುದ್ಧ ಅಂತಲ್ಲ, ಆದರೆ ನಮಗೆ ನ್ಯಾಯ ಮಾಡ್ತೀವಿ ಅಂತೇಳಿ ಅವರು 2 ಬಾರಿ ಹೇಳಿದ್ದಾರೆ. ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ಸಮುದಾಯಕ್ಕೆ ನಾವು ನ್ಯಾಯ ಮಾಡ್ತೀವಿ ಅಂತಂದಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು 2 ವರ್ಷಗಳ ಕಾಲ ಆಗ್ತಾ ಇದೆ. ಯಾವುದೋ ಒಂದು ಕುಂಟನೆಪ ಹೇಳ್ಕೊಂಡು ಒಂದೊಂದು ಆಯೋಗನ ರಚನೆ ಮಾಡ್ಕೊಂಡು ಅವರಿಗೆ ನ್ಯಾಯಯುತವಾದಂತ ಸವಲತ್ತುಗಳು ಕಲ್ಪಿಸುತ್ತೆ. ಅವರ ಕಾಟಾಚಾರದ ಒಂದು ಸಮೀಕ್ಷೆ